ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷಚೇತನ ಸಮುದಾಯದಲ್ಲಿ ನಕಲಿ ಅಂಗವಿಕಲತೆ ಅನ್ನೋದನ್ನು ನಾವು ಪ್ರತಿದಿನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ವಿಶೇಷಚೇತನ ಗುಂಪುಗಳಲ್ಲಿ ಮತ್ತು ವಿಶೇಷಚೇತನರಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ. ಇದರ ಬಗ್ಗೆ ಮೊನ್ನೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಹಿತ ಸದನದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ರಾಜ್ಯದ ವಿಶೇಷಚೇತನರು, ನಿಜವಾದ ವಿಶೇಷಚೇತನರು ಇನ್ನೊಬ್ಬ ನಕಲಿ ವಿಶೇಷಚೇತನನ ಹುಟ್ಟುಹಾಕಿ ಈ ಒಂದು ವಿಚಾರ ಚರ್ಚೆ ಆಗ್ತಾಯಿದೆ. ಅಂದ್ರೆ ನಕಲಿ ಅಂಗವಿಕಲರನ್ನು ನಿಜವಾದ ಅಂಗವಿಕಲರೇ ಮಧ್ಯದಲ್ಲಿ ಯಾರೋ ಒಂದು UDID ಕಾರ್ಡ್ ಮಾಡಿಸೋದಾಗಲಿ ಮತ್ತು ಯಾರಾದರೂ ಬ್ರೋಕರ್ ಕೆಲಸ ಮಾಡ್ತಾರ ಅನ್ನೋತಕ್ಕಂಥ ಈ ಒಂದು ಆರೋಪ ಬರ್ತಾ ಇದೆಯಲ್ಲ, ಈ ಆರೋಪಕ್ಕೆ ಸತ್ಯವೆನಿಸುವ ಹಾಗೆ ಇಡೀ ರಾಜ್ಯದಲ್ಲಿ ನಕಲಿ ಅಂಗವಿಕಲರ ಪ್ರಮಾಣ ಹೆಚ್ಚಾಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಬಂಧುಗಳೇ, ವಿಶೇಷಚೇತನರು ನಾವು ಪ್ರಾಮಾಣಿಕವಾಗಿ ದೇವರ ನಮಗೇನು ಅನ್ಯಾಯದಿಂದ ಅಥವಾ ದೇವರ ಕೆಟ್ಟ ದೃಷ್ಟಿಯಿಂದಲೋ ಅಥವಾ ನಮ್ಮ ತಾಯಿ ತಂದೆಯ ಒಂದು ಆರೋಗ್ಯ ಸಮಸ್ಯೆಯಿಂದಲೋ ನಾವೆಲ್ಲ ವಿಶೇಷಚೇತನರಾಗಿ ಹುಟ್ಟಿರ್ತೀವಿ. ಆದರೆ ನಾವು ಹುಟ್ಟಿದವರಿಗೆ ನಿಜವಾದ ಮೀಸಲಾತಿ, ನಿಜವಾದ ಸೌಕರ್ಯಗಳು ಸಿಗದೇ ಇದ್ದ ಸಂದರ್ಭದಲ್ಲಿ ಇನ್ನು ನಕಲಿ ಅಂಗವಿಕಲರ ಸೃಷ್ಟಿ ಮಾಡಿ ಅವರನ್ನು ನಮ್ಮಲ್ಲಿ ಸೇರ್ಪಡೆ ಮಾಡೋದ್ರಿಂದ ಸಿಗುವಂಥ ಸೌಲಭ್ಯಗಳು, ಸಿಗುವಂಥ ಮೀಸಲಾತಿಗಳು ಅವರಿಂದ ನಾವೇ ವಂಚಿತರಾಗ್ತೀವಿ. ದಯವಿಟ್ಟು ನಕಲಿ ವಿಶೇಷಚೇತನರನ್ನು ಸೃಷ್ಟಿ ಮಾಡ್ತಕ್ಕಂಥ ಯಾರೇ ನಮ್ಮವರಾಗಲಿ ಅವರನ್ನು ನಿಜವಾದ ನಕಲಿ ಅಂಗವಿಕಲರ ಸೃಷ್ಟಿ ಮಾಡ್ತಕ್ಕಂಥ ಕಂಡು ಬಂದಲ್ಲಿ ನಿಜವಾದ ಬ್ರೋಕರ್ಗಳು ಅಥವಾ ನಮ್ಮ ವಿಶೇಷಚೇತನರಲ್ಲೇ ಯಾರಾದರೂ ಆ ಕೆಲಸ ಮಾಡ್ತಾಯಿದ್ರೆ ದಯವಿಟ್ಟು ಆ ಇಲಾಖೆ, ನಮ್ಮ ವಿಶೇಷಚೇತನ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ನಿರ್ದೇಶಕರು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮವರಲ್ಲೇ ಅಂದರೆ ವಿಶೇಷಚೇತನರಲ್ಲೇ ಯಾರಾದರೂ UDID ಕಾರ್ಡ್ಸ್ ಮಾಡಿಸ್ತಕ್ಕಂಥ ಈ ಥರ ನಕಲಿ ಕಾರ್ಡ್ ಮಾಡಿಸ್ತಕ್ಕಂಥ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಇತರೆ ವಿಶೇಷಚೇತನ ಮುಖಂಡರಾಗಲಿ ಮಾಡಿಸೋದು ಕಂಡು ಬಂದರೆ ಅವರ ವಿರುದ್ಧ ದೂರು ದಾಖಲಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಆದರೆ ಈ ಒಂದು ನಕಲಿ ಅಂಗವಿಕಲತೆಯನ್ನು ತಡೆಗಟ್ಟುವಂಥ ಕೆಲಸ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. KSETಗೆ ಡೂಪ್ಲಿಕೇಟ್ ಕಾಟ ನೋಡ್ರಿ. ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ ಹುದ್ದೆಗಾಗಿ ಸರ್ಕಾರಿ ನೌಕರಿಗಾಗಿ ಏನು ಇಲ್ಲಿ ಸರ್ಕಾರ ಕರೀತದ ಈ KSET ಅಂತಕ್ಕಂಥ KPSC ಏನು ಕರೀತಾರ, ಆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಪರೀಕ್ಷೆಗಳನ್ನು ಕರೀತಾರ, ಆ ಒಂದು ಪರೀಕ್ಷೆಗಳಲ್ಲಿಯೂ ಸಹಿತ ವಿಶೇಷಚೇತನರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಇಲ್ಲಿ ನಾವು ಕಾಣ್ತೀವಿ. ಏನಂತಂದರೆ ದಾಖಲೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದ ನಕಲಿ ವಿಶೇಷಚೇತನರು, ಈ ಒಂದು ವಿಚಾರ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವನ್ನು ಚರ್ಚೆ ಆಗ್ತಾಯಿದೆ. ಏನಿದೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿಶೇಷಚೇತನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ರಿಯಾಯಿತಿ ನೀಡಿದ್ದ KSET ಪರೀಕ್ಷೆಗಳಲ್ಲಿಯೂ ನಕಲಿ ಪ್ರಮಾಣ ಪತ್ರಗಳು ಸಲ್ಲಿಕೆಯಾಗಿರುವುದು ಪತ್ತೆಯಾಗಿದೆ. ನವೆಂಬರ್ 2ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಆಯ್ಕೆ ಅರ್ಹತೆಗಾಗಿ KSET ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ವಿಕಲಚೇತನರ ಕೋಟಾದಡಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿದಾಗ 31 ಮಂದಿ ನಕಲಿ ಪ್ರಮಾಣಪತ್ರ ಸಲ್ಲಿಸಿರುವುದು ಪತ್ತೆಯಾಗಿದೆ. ನಂತರ KSET ಬರೆದಿದ್ದ ವಿಶೇಷಚೇತನ ಅಭ್ಯರ್ಥಿಗಳ ದಾಖಲೆಗಳನ್ನು ಡಿಸೆಂಬರ್ 8 ಹಾಗೂ 9ರಂದು ಪರಿಶೀಲನೆ ನಡೆಸಿತ್ತು. ತಜ್ಞ ವೈದ್ಯರ ತಂಡದ ಮೂಲಕ ನಡೆದ ಪರಿಶೀಲನೆಯಲ್ಲಿ ನಕಲಿ ಅಭ್ಯರ್ಥಿಗಳ ಬಂಡವಾಳ ಬಯಲಾಗಿದೆ. 40% ಅಂಗವಿಕಲತೆ ಹೊಂದಿದವನು KSETನಲ್ಲಿ 35% ಅಂಕ ಪಡೆದರೆ ಅರ್ಹತೆ ಸಿಗಲಿದೆ. ಆದರೆ ಅರ್ಹರಲ್ಲದವರಿಗೂ ವಿಶೇಷಚೇತನ ಪ್ರಮಾಣಪತ್ರ ಸಿಕ್ಕಿರುವುದು ಶಂಕೆ ಮೂಡಿಸಿದೆ. ವಿಕಲಚೇತನರಿಗೆ ನೀಡಿರುವ ರಿಯಾಯಿತಿಗಳನ್ನು ಬಂಡವಾಳ ಮಾಡಿಕೊಂಡಿರುವ ಕೆಲವು ಅಭ್ಯರ್ಥಿಗಳು ನಕಲಿ ಪ್ರಮಾಣಪತ್ರ ಸಲ್ಲಿಸಿ ದಾಖಲೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದಿದ್ದಾರೆ. KSET ಪರೀಕ್ಷೆ ದಾಖಲೆಗಳ ಪರಿಶೀಲನೆ ವೇಳೆ ನಕಲಿ ವಿಕಲಚೇತನ ಪ್ರಮಾಣಪತ್ರ ಸಲ್ಲಿಕೆಯಾಗಿರುವುದು ಪತ್ತೆಯಾಗಿದೆ. 40% ವಿಕಲಚೇತನ ಇಲ್ಲದ ಅವರಿಗೆ ಪ್ರಮಾಣ ಪತ್ರ ಸಿಕ್ಕಿದೆ. ನಕಲಿ ಪ್ರಮಾಣಪತ್ರಗಳ ಬಗ್ಗೆ ತನಿಖೆಗೆ ಆರೋಗ್ಯ ಇಲಾಖೆಯನ್ನು ಕೋರಲಾಗಿದೆ ಎಂದು
ಈ ಥರ ಒಂದು ಅಧಿಕಾರಿಗಳು ಯಾರಂತಂದರೆ ಎಚ್ ಪ್ರಸನ್ನ ಅವರು ಕಾರ್ಯನಿರ್ವಾಹಕ ನಿರ್ದೇಶಕರು KE ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮಾಣ ಪತ್ರಕ್ಕೆ ಯಾರು ಅರ್ಹರು ಅಂತಕ್ಕಂಥ ವಿಚಾರ ನೋಡಿದಾಗ 40% ವಿಕಲತೆ ಹೊಂದಿರಬೇಕು ಮತ್ತು ಆಯುಷ್ ನಿಮಾನ್ ಸರ್ಕಾರಿ ವಾಕ್ ಮತ್ತು ಶ್ರವಣ ಆಸ್ಪತ್ರೆ ದೃಢೀಕರಿಸಿರಬೇಕು ಮತ್ತು ದೃಷ್ಟಿದೋಷ, ಶ್ರವಣದೋಷ ಹಾಗೂ ಅಂಗಾಂಗ ವೈಫಲ್ಯತೆ ಹೊಂದಿದವರು ಮತ್ತು ಕುಷ್ಠರೋಗದಿಂದ ಗುಣಮುಖರಾಗಿ ವಿಕಲತೆ ಇದ್ದವರು, ಆ್ಯಸಿಡ್ ದಾಳಿಯಿಂದ ತೀವ್ರ ಹಾನಿಯಾದವರು, ಬಹು ಅಂಗಾಂಗ ವೈಫಲ್ಯತೆ ಹೊಂದಿದವರು. ಈ ವಿಚಾರ ನೋಡಿದಾಗ ನನಗೆ ಒಂದು ನೆನಪು ಬರ್ತದೆ. ಯಾಕಂದರೆ ನಾನು ಪ್ರಾಮಾಣಿಕವಾಗಿ ಹುಟ್ಟಿನಿಂದೇ ಪೋಲಿಯೋ ಪೀಡಿತ ಅಂಗವಿಕಲನಾಗಿದ್ದರೂ ಸಹಿತ ಇಲ್ಲೊಬ್ಬ ಅಂಗವಿಕಲ ಅಧಿಕಾರಿ, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ನನ್ನನ್ನೇ ಮರುಪರೀಕ್ಷೆಗೆ ಒಳಪಡಿಸಿದಂಥ ಅಧಿಕಾರಿಗಳು ದ್ವೇಷದ ಅಧಿಕಾರವನ್ನು ಚಲಾಯಿಸುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇರೋದು ಪ್ರತ್ಯಕ್ಷ ಸಾಕ್ಷಿ ನಾನೇ ಆಗಿರ್ತೀನಿ. ಅದಕ್ಕೆ ನಮ್ಮಂಥವರನ್ನು ಪರೀಕ್ಷೆ ಒಳಪಡಿಸ್ತಕ್ಕಂಥ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಈ ಥರ ನಕಲಿ ಅಂಗವಿಕಲರನ್ನು ಕಂಡುಹಿಡಿದು ಅವರ ಮೇಲೆ ಕಾನೂನು ಕ್ರಮ ಯಾಕೆ ತಗೊಳ್ಳಲ್ಲ ಅಂದರೆ ಇಲ್ಲಿ ಅಧಿಕಾರಿಗಳು ಅಧಿಕಾರನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕೆ ಈ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಮಾಡ್ತಕ್ಕಂಥ ಈ ಸ್ವಾರ್ಥದ ಅಧಿಕಾರದ ಈ ಅಧಿಕಾರದ ದಬ್ಬಾಳಿಕೆ ಇದಲ್ಲ, ಇದನ್ನು ತಡೆಗಟ್ಟಬೇಕಾದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಮೇಲೆ ಇಲಾಖೆ ಅಂದರೆ ಕೇಂದ್ರ ಕಚೇರಿಯ ನಿರ್ದೇಶಕರು ಇವ್ರ ಮ್ಯಾಗೆ ನಿಗಾ ವಹಿಸ್ಬೇಕಂತ ಹೇಳಿ ಈ ಒಂದು ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.